ರಾಜೀವ್ ಗಾಂಧಿ ವಸತಿ ನಿಗಮ ಯಾವ್ಯಾವುದರಲ್ಲಿ ಹೆಂಗೆ ಗೋಲ್ಮಾಲ್ ನಡೀತಾ ಇದೆಯೋ ಗೊತ್ತಾಗಿಲ್ಲ. ಈ ವಿಚಾರದಲ್ಲೂ ಕೂಡ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿವೇಶನ ನೀಡುವಲ್ಲಿ ವಿಳಂಬವಾಗಿರುವಂಥ ಆರೋಪ. ಫಲಾನುಭವಿಗಳಿಂದ ಹೌಸಿಂಗ್ ಬೋರ್ಡ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಹಣ ಕೊಟ್ಟಿದ್ರು ಕೂಡ ಮನೆ ಸಿಗದಿದ್ದಕ್ಕೆ ಅರ್ಜಿದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಗೃಹ ಮಂಡಳಿ ಅಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದಿದ್ದಾರೆ. ಮನೆ ಕೊಡುವವರೆಗೂ ಕೂಡ ನಾವು ಎದ್ದು ಹೋಗಲ್ಲ ಅಂತ ಪಟ್ಟು ಹಿಡಿದಿರೋದು. ಕಚೇರಿಯ ಮುಂದೆ ಪ್ರತಿಭಟನೆ ಮಾಡದಂತೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ವೇಳೆ ಫಲಾನುಭವಿಗಳು ಮತ್ತೆ ಪೊಲೀಸರ ನಡುವೆ ವಾಗ್ವಾದ ಕೂಡ ಆಗಿದೆ. ನೀವೇನೋ ಹೇಳ್ಬಿಡ್ತೀರಾ ಮಾನ್ಯ ಪೊಲೀಸರೇ, ಕಟ್ಟಿರುವಂಥ ದುಡ್ಡನ್ನು ಅವ್ನು ಸಾಲ ಮಾಡಿರ್ತಾನೆ, ಬಡ್ಡಿಗೆ ತೊಗೊಂಡು ಬಂದಿರ್ತಾನೆ, ಏನು ಮಾಡಬೇಕು ಅವನು? ಈ ಥರ ಡಿಲೇ ಮಾಡ್ಕೊಂಡು ಹೋದರೆ ಇಲ್ಲ ಆಗಲ್ಲ ಅಂತ ಹೇಳಬೇಕು. ಮನೆಗೆ ಹೋಗೋಣ, ಈಗ ಸಿಎಂ ಆಫೀಸ್ ಹತ್ರ ಹೋಗೋಣ, ಇಲ್ಲ ಎಲ್ಲರೂ ಹೋಗೋಣ ಅಷ್ಟೇ. ಕೇಳಿ ಆಗ್ಲಿಲ್ಲ ಅಂದ್ರೆ ಏನ್ ಜನಸ್ನೇಹಿ ಪೊಲೀಸ್ ಅಂತ ಎಲ್ಲ ಹೇಳ್ತಾರೆ. ಜನಸ್ನೇಹಿ ಪೊಲೀಸ್ ಮತ್ತೆ ಏನಾಗ್ತೈತೆ? ಪೊಲೀಸ್ಗೆ ಏನು ಹೇಳ್ಬೇಡಿ. ಅಲ್ಲ ಸರ್, ನಿಮಗೆ ನಾವು ಅವಕಾಶ ಕೊಟ್ಟವಲ್ಲ ಸರ್, ಇದು ಆಡಳಿತಾತ್ಮಕ ವಿಷಯ. ಪೊಲೀಸ್ ಬಗ್ಗೆ ನಿಮಗೆಲ್ಲ ಹೇಳ್ತಲ್ಲ ಸರ್, ಅವತ್ತು ನೀವೇ ಮಾಡಿದ್ರಿ ಸರ್, ನೀವ್ ಹೇಳ್ತಿದ್ರಿ ನಮಗೆ ಸೈನ್ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಇತ್ತು. 1ನೇ ತಾರೀಕು 12ನೇ ತಾರೀಕು ಪೊಲೀಸ್ ಮ್ಯಾಟರ್ ಅಲ್ಲ. ಗೊತ್ತು ಸರ್. ಸರ್ ಪ್ರದೀಪ್ ಸರ್ ನೀವೇ ಹಿಂಗ್ ತಾಳ್ಮೆ ಇದೆ ಸರ್, ಇಲ್ಲ ಅಂತ ಕಾನೂನು ವಿರುದ್ಧವಾಗಿ ನಾವೇನ ನಡ್ಕೊಂಡಿದ್ರೆ ಇಲ್ಲಿ ಪೊಲೀಸರ ಪಾತ್ರ ಏನೂ ಇಲ್ಲ. ಪೊಲೀಸರು ಅಲ್ಲಿ ಆ ಥರ ಗುಂಪು ಸೇರಿದಾಗ ಅವ್ರನ್ನ ಕಳುಹಿಸುವಂಥದ್ದು ಅಷ್ಟೇ ಇರುತ್ತೆ. ಬಟ್ ಆ ಸಂಕಟದಲ್ಲಿರುವಂಥವ್ರಿಗೆ ಏನು ಮಾಡಬೇಕಾಗತ್ತೆ? ಯಾರು ಅಡ್ಡ ಬಂದರೂ ಕೂಡ ಇವರು ಕೂಡ ಅವ್ರ ಜೊತೆಗೆ ಸೇರಿದ್ದಾರೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಕಾರಣ ಕಟ್ಟಿದವರಿಗೆ ಗೊತ್ತು, ಬಡ್ಡಿಗೆ ಸಾಲ ತೊಗೊಂಡವ್ರಿಗೆ ಗೊತ್ತು ಅದರ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ. ಒಂದೊಂದು ರೂಪಾಯಿಯೂ ಕೂಡ ಅದನ್ನು ತೀರಿಸಬೇಕಾದ್ರೆ ಹೊಟ್ಟೆ ಉರಿತಾ ಇರುತ್ತೆ. ಆ ಕಡೆಗೆ ಜಾಗನೂ ಇಲ್ಲ, ಮನೆಯೂ ಇಲ್ಲ, ಈ ಕಡೆಗೆ ದುಡ್ಡು ಇಲ್ಲ. ಏನು ಮಾಡಬೇಕು? ಎಷ್ಟು ದಿನ ಅಂತ ಕಾಯಬೇಕು? ಹಂಗೆ ಕಾಯಿಸ್ತಾ ಕೂತ್ಕೊಂಡ್ಬಿಡಿ. ಕೊನೆಗೆ ಯಾವತ್ತೋ ಒಂದಿನ ಕೊಡೋದು, ಅದರಲ್ಲಿ ಇನ್ನೇನೋ ನಡೆದೋಯ್ತು ಗೋಲ್ಮಾಲ್ ಅನ್ನೋದು. ಅವಾಗ ಎದೆ ಹೊಡ್ಕೋಬೇಕು. ಹಂಗೆ ಮಾಡಿಟ್ಟಿರ್ತೀರ ಪರಿಸ್ಥಿತಿಯನ್ನು. 2018ರಲ್ಲಿ ಅರ್ಜಿ ಹಾಕಿದ್ವಿ, 2.5 ಲಕ್ಷ ದುಡ್ಡು ಕಟ್ಟಿದ್ದೀವಿ. ಅವರು 2021ರಲ್ಲಿ ನಮಗೆ ಮನೆ ಅಲಾಟ್ ಆಗಿದೆ. 2021ರಿಂದನೂ ನಾವು ಓಡಾಡ್ತಾ ಇದ್ವಿ, ನಮಗೆ ಮನೆಯೂ ಕೊಡಲಿಲ್ಲ. ಈ ಕಡೆ ದುಡ್ಡು ಇಲ್ಲ, ಈ ಕಡೆ ನಾವು ಬಾಡಿಗೆ ಕಟ್ಕೊಂಡಿದ್ದೀವಿ. BBMPಯಿಂದ ನಮಗೆ ನಾವು ಅದಕ್ಕೆ ಅರ್ಜಿ ಹಾಕಿದ್ವಿ. BBMPಯಿಂದ 5 ಲಕ್ಷ ನಮ್ಗೆ ಅನುದಾನನೂ ಬಂದಿದೆ, ಸಹಾಯಧನ ಬಂದಿದೆ. ಬಂದು 10 ತಿಂಗಳಾಯಿತು. 10 ತಿಂಗಳಾಯಿತು. ವೆರಿಫಿಷನ್ನು 2 ಸತಿ ಆಯಿತು. ವೆರಿಫಿಷನ್ ಆದ್ರೂ ಅವ್ರು ಇನ್ನೂ ನಮಗೆ ಮನೆ ಹಸ್ತಾಂತರ ಮಾಡ್ತಾಯಿಲ್ಲ. ಜನವರಿ 1ನೇ ತಾರೀಕು ಬಂದ್ವಿ, ರಾತ್ರಿ 10 ಗಂಟೆವರೆಗೂ ಕೂತಿದ್ವಿ ಊಟ ನೀರಿಲ್ಲದೆ. ಅವತ್ತು ಹೇಳಿದ್ರು 12ನೇ ತಾರೀಕು ಅಷ್ಟಲ್ಲಿ ನಿಮ್ಮದು ಬಗೆಹರಿಸ್ತೀನಿ ಅಂತ MD ಸಾಹೇಬ್ರು ಹೇಳಿದ್ರು. 12ನೇ ತಾರೀಕು ತಿರ್ಗಾ 12ನೇ ತಾರೀಕು ಬಂದ್ವಿ. ಆವಾಗ BBMPಯಿಂದ AC ಅವರು ಮುರಳೀಧರ್ ಅವರು ಬಂದಿದ್ದರು, ಮತ್ತು MD ಅವರು ಬಂದಿದ್ದರು. 12ನೇ ತಾರೀಕು ಬಂದು ಅವ್ರೇನು ಹೇಳಿದ್ರು ಅಂದರೆ 31 ಅಷ್ಟರಲ್ಲಿ 550 ಜನದನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. 31 ಹೋಗಿ ಇವತ್ತು 2 ತಾರೀಕು, ಇದುವರೆಗೂ ನಮಗೆ ಅವ್ರು ಏನೂ ಒಂದು ಭರವಸೆ ಇಲ್ಲ, ಒಂದು ಮಾತಿಲ್ಲ, ಒಂದು ಕತೆ ಇಲ್ಲ, ಏನೂ ಇಲ್ಲ. ಹಂಗಾಗಿ ನಾವು ಇಲ್ಲಿ ಬಂದಿದ್ದೀವಿ. ಇವತ್ತು ಅವ್ರು ನಮಗೆ ಮನೆ ಬೀಗ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಎದ್ದೋಗಲ್ಲ. ನಮ್ಗೆ ಕಮಿಷನ್ ಅವನು ಭ್ರಷ್ಟ. ಅವನು 1 ಕೋಟಿ ಲಂಚ ಆಗ್ಬೇಕಂತ ಅವನಿಗೆ. ಇದ್ರಾಗ 550 ಜನಕ್ಕೆ 550 ಜನ ಅಷ್ಟೊಂದು ಲಂಚ ರೀಚ್ ಆಗೋವರೆಗೂ ನಮ್ಗೆ ಕೆಲಸ ಮಾಡಲ್ವಂತೆ. ನಮ್ಮ ದುಡ್ಡು ಬಂದು 10 ತಿಂಗಳಾಗಿದೆ, ಇನ್ನು 1 ಕೋಟಿ ರೀಚ್ ಆಗಬೇಕು ಅಂತ ಹೇಳ್ತಾನೆ ಅವನು ಭ್ರಷ್ಟ ಕಮಿಷನರು. ಫಸ್ಟ್ MD 21% ಬಂದಿರತಕ್ಕಂಥ ವ್ಯಕ್ತಿ ಇವನು. ಇವನ ಮಿನಿಸ್ಟರ್ ಹತ್ರ ಮಾತಾಡ್ಕೊಂಡು ಇವರೆಲ್ಲರೂ ಕೂಡ ಇವರು ಭ್ರಷ್ಟಾಚಾರಕ್ಕೋಸ್ಕರ ಇವ್ ನಮ್ಮನ್ನು ಸತಾಯಿಸ್ತಾ ಇರೋ ವಿನ ಇನ್ನು ಯಾವುದೇ ಉದ್ದೇಶ ಇಲ್ಲಿಲ್ಲ. ಇವ್ರಿಗೆ ಹಣ ಬೇಕಂತೆ, 1 ಕೋಟಿ ರೀಚ್ ಆಗ್ಬೇಕಂತ ಇವ್ರಿಗೆ 550 ಜನದಿಂದವ. ಪ್ರತಿ ವಾರ್ಡ್ 20,000 ರೂಪಾಯಿ ಕೊಡಬೇಕು ಸರ್ ಲಂಚನ. ಮಾಜೂರು ಮಾಡೋಕೆ 20,000 ಕೊಡಬೇಕು. ನನ್ನ ಮನೆ ಪಕ್ಕದಾಗಿದ್ರೆ ಒಂದು 20,000 ರೂಪಾಯಿ ಕೊಡಬೇಕು. ಮತ್ತೆ ಅಲ್ಲಿಂದ ಫೈಲ್ ಮೂವ್ ಆಗಕ್ಕಾರ ವೆಸ್ಟ್ ಮಂಜುನಾಥ ಸ್ವಾಮಿ ಅಂತ ಅವರು, ಆ ಮಂಜುನಾಥ ಸ್ವಾಮಿ ಹೇಳ್ತಾನೆ, ನನಗೆ ಗೊತ್ತಿಲ್ಲ, ಹೋಗೋ ಸ್ಪೆಷಲ್ ಕಮಿಷನ್ಗೆ ಹೇಳಿಕೆ ಹೋಗೋ ನೀನು, ನನಗೆ ಬರೋವಷ್ಟು ಬರಲಿಲ್ಲ ಅಂತ ನನ್ನ ಹತ್ರ ಹೇಳ್ತಾರೆ. ಏನು ಮಾಡಬೇಕು ಸರ್ ಇದು? ಈ ಇಷ್ಟೊಂದು ಭ್ರಷ್ಟಾಚಾರ ಮುಚ್ಚಬೇರಿದೆ. 40% 50% ಅವ್ರು ಹೇಳ್ತಾರೆ, ಅವರು ಕಮಿಷನರ್ 1 ಕೋಟಿ ರೀಚ್ ಆಗ್ಬೇಕಂತೆ. ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಪಾಯಿಂಟ್ನ. ಬೇಕಾದ್ರೆ ಕಂಬ ಮಾತಾಡ್ತವೆ.
ಐತೆ. ಬೇಕಾದ್ರೆ ಅವರೆಲ್ಲ ಫೋನ್ ಸೀಜ್ ಮಾಡಿ, ಬೇಕಾದ್ರೆ ತೋರಿಸ್ತೀನಿ ಇವತ್ತು. ಅದೆಲ್ಲ ಒಳಗಡೆಗಿರುವಂಥ ಸಂಕಟ. ದುಡ್ಡಿರೋರಿಗೆ ಆ ಸಂಕಟಗಳು ಗೊತ್ತಾಗೋದಿಲ್ಲ. ಇಲ್ಲದೆ ಇರುವಂಥವ್ರು ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಸಿ ಕೊಟ್ಟಿರ್ತಾರಲ್ಲ, ಅವರಿಗೆ ಆ ಸಂಕಟ ಇರುತ್ತೆ. ಅದಕ್ಕೋಸ್ಕರನೇ ಬಂದು ಈ ರೀತಿಯಾಗಿ ಕೂತ್ಕೊಳ್ಳೋದು. ಕೇಳ್ತಾರೆ, ಏನು ಮಾಡಬೇಕು ಅವರು? ಮನೆ ಸಿಗುತ್ತೆ ಅನ್ನುವಂಥ ಆಸೆಗೋಸ್ಕರ ಸಾಲ ಸೂಲ ಮಾಡ್ಕೊಂಡು ಬಂದು ಕೊಟ್ಟಿರ್ತಾರೆ. ಅದನ್ನು ಕೊಡದೇ ಇದ್ದರೆ ರಕ್ತ ಕುದಿಯುತ್ತೆ.